ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬ್ಲಾಗ್ನ ನೋಡೋಕ್ಕೂ ಮುಂಚೆನೇ ಪೇಜ್ನ ಫಾಲೋ ಮಾಡಿ, ಆವಾಗಲೇ ನೆಕ್ಸ್ಟ್ ವೀಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆನೇ ನಾನು ರೈಸು ಮತ್ತು ಆಲೂಗೆಡ್ಡೆ ಸಾಂಬಾರು ಮಾಡಿದ್ದೆ, ಮತ್ತು ಟಿಫನ್ಗೆ ಬಂದ್ಬಿಟ್ಟು ರಾಗಿ ದೋಸೆ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಅವರು ಹೊರಟರು. ಸೊ ಅವ್ರು ಹೊರಟ ಮೇಲೆ ಮಕ್ಕಳು ಮಲಗಿರ್ತಾರಲ್ಲ, ಸೊ ಅವ್ರು ಎದ್ದು ಬಂದು ಫ್ರೆಶಪ್ ಆಗಿ ಸೊ ಟಿಫನ್ ತಿನ್ನೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಗಳು ಬೆಳಗ್ಗೆನೇ ಬಂದ್ಬಿಟ್ಟು ಆ್ಯಪಲ್ ಕಟ್ ಮಾಡು ಅಂತ ಹಠ ಮಾಡ್ತಾಯಿದ್ಲು. ಸೊ ಹಾಗಾಗಿ ಸ್ವಲ್ಪ ಆ್ಯಪಲೆಲ್ಲ ಕಟ್ ಮಾಡಿ ಅವ್ರಿಗೆಲ್ಲ ಟಿಫನ್ ಎಲ್ಲ ಮುಗಿಸಿ ಮತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಆಟ ಆಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲ ಸಾಮಾನೆಲ್ಲ ಸುರ್ಕೊಂಡು ಕೂತ್ಕೊಂಡಿದ್ದಾರೆ. ಅದಾದಮೇಲೆ ನೋಡಿ, ಆ ಚೇರ್ಗೋಸ್ಕರ ಜಗಳ ಆಡ್ತಾಯಿದ್ದಾರೆ ಇಬ್ಬರೂ. ಆ ಚೇರ್ನ ಬಿಡ್ತಾ ಇಲ್ಲ ಅವನು, ಇವಳು ಬಿಡು ಅಂತ ಜಾಗನ ಅಂತಂದ್ಬಿಟ್ಟು ಕಿರ್ಚ್ಕೊಂಡು ಹಠ ಮಾಡಿ ಅವ್ರ ಅಣ್ಣನ ಜೊತೆ ಜಗಳ ಆಡ್ತಾ ಇದ್ದಾಳೆ. ಸರಿ, ನಾನು ಸಂಜೆ ಅವ್ರನ್ನೆಲ್ಲ ಇಬ್ಬರನ್ನೂ ಮಧ್ಯಾಹ್ನ ಊಟ ಮಾಡಿಸಿ ಅವ್ರನ್ನ ಮಲಗಿಸ್ಬಿಟ್ಟೆ. ಸೊ ಮಲಗಿಸಿ ಮತ್ತು ಸಂಜೆಯಿಂದ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಅವ್ರು ಮಲಗಿದ್ರು. ಸರಿ, ಅವ್ರಿಗೆ ಎದ್ದೇಳೋಕ್ಕೂ ಮುಂಚೆನೇ ನಾನು ಸ್ವಲ್ಪ ಕಿಚನಿಗೆ ಬಂದುಬಿಡ್ತೀನಿ. ಆಯಿಲೆಲ್ಲ ಖಾಲಿಯಾಗಿತ್ತು. ಸೊ ನಾವು ಒಂದು ಆಯಿಲೆಲ್ಲ ಖಾಲಿ ಆಗಿಬಿಟ್ರೆ ಸೊ ಇದು 1 ಲೀಟ್ರ್ ಅಷ್ಟು ಹಿಡಿಯುತ್ತೆ. ಸೊ ಅದನ್ನು ಮತ್ತೆ ಎಲ್ಲ ವಾಶ್ ಮಾಡಿ ನಾನು ಮತ್ತೆ ತುಂಬ್ಕೊತೀನಿ ಒಂದು ಸತ ಖಾಲಿ ಆಗಿದ್ದ ತಕ್ಷಣವೇ. ಸೊ ಹಾಗೆ ತುಪ್ಪ ಆಯಿಲೆಲ್ಲನೂ ನಾನು ಹಾಕಿ, ನಾನು ಅಡುಗೆಗೆ ಬಂದುಬಿಟ್ಟು ಗೋಲ್ಡ್ ವಿನ್ನರೇ ಯೂಸ್ ಮಾಡೋದು, ಮತ್ತು ತುಪ್ಪ ಬಂದುಬಿಟ್ಟು ನಂದಿನಿ ತುಪ್ಪ. ಇವೆರಡು ಬ್ರ್ಯಾಂಡ್ ಮಾತ್ರ ನಾನು ಯೂಸ್ ಮಾಡ್ತೀನಿ ನಾರ್ಮಲಾಗಿ. ಯಾಕೆಂದರೆ ಬೇರೆ ಹಾಕ್ಬಿಟ್ರೆ ಕಾಫ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನನಗೂ ಕೂಡ ಆಯಿಲೆಲ್ಲ ಬೇರೆ ಹಾಕಿದ್ರೆ ಅಡ್ಜಸ್ಟ್ ಆಗೋಲ್ಲ. ಸೊ ಹಂಗಾಗಿ ಆಮೇಲೆ ನನಗೆ ಬಂದುಬಿಟ್ಟು ಮ್ಯಾಕ್ಸಿಮಮ್ ತುಪ್ಪ ಅಂದರೆ ತುಂಬ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾನು ನಾರ್ಮಲಿ ತುಪ್ಪ ಯಾವಾಗಲೂ ಮನೇಲಿ ಸ್ಟಾಕ್ ಆಗಿರುತ್ತೆ. ಸೊ ಅವಳು ಎದ್ದು ಬಂದು ಇವಾಗ ಹಾಲು ಕಾಯಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಿಂತಿದ್ದಾಳೆ. ಬಿಸ್ಕೆಟ್ ಕಡಿಮೆ ಕೊಟ್ಟಿದ್ದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ನಿಂತ್ಕೊಂಡು ಜಗಳ ಆಡ್ತಿದ್ದಾಳೆ. ನೆಕ್ಸ್ಟು ಇವಾಗ ನಾನು ಅವ್ರಿಗೆ ಅದೇ ABC ಮಾಲ್ಟ್ ಇದೆಯಲ್ಲ, ಸೊ ಅದು ಬಂದುಬಿಟ್ಟು ನಾನು ಹಾಕಿ ಮಿಕ್ಸ್ ಮಾಡಿ ಕೊಡೋಣ ಅಂತಂದ್ಬಿಟ್ಟು, ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ನಾನು ರೆಗ್ಯುಲರಾಗಿ ಕಾಫಿ ಟೀ ಎಲ್ಲ ನಾನು ಕುಡಿಯೋಕ್ಕೆ ಹೋಗಲ್ಲ. ಸೊ ನನಗೆ ಯಾವಾಗ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ತೊಗೋತೀನಿ. ಇಲ್ಲ ಅಂತಂದರೆ ಟೀ ಕಾಫಿ ಎಲ್ಲ ನಾನು ತೊಗೊಳೋಲ್ಲ. ಯಾರಿಗಾದ್ರು ಮನೆಗೆ ಹೋದರೆ ಮಾತ್ರ ಬೇಡ ಅಂತ ಅನ್ಬಾರ್ದು ಅಂತ ಕುಡಿತೀನಿ ಅಷ್ಟೇ. ಇಲ್ಲಾಂದರೆ ನಾನು ಟೀ ಕಾಫಿ ಎಲ್ಲ ಯಾವುದನ್ನು ಕುಡಿಯೋಕ್ಕೆ ಹೋಗಲ್ಲ. ತುಂಬ ರೇರ್ ಕುಡಿಯೋದು ನಾನು. ಸೊ ನಾರ್ಮಲ್ ಇಲ್ಲಾಂದರೆ ಗ್ರೀನ್ ಟೀ ಇಲ್ಲ ಆ ಥರ ಏನಾದ್ರು ಕುಡಿತೀನಿ ಅಷ್ಟೇ ನೈಟ್ ಟೈಮಲ್ಲಿ. ಇಲ್ಲಾಂದರೆ ನಾನು ಯಾವುದೇ ರೀತಿ ತೊಗೊಳಕ್ಕೆ ಹೋಗಲ್ಲ. ಅವಳಿಗೆ ಮುಂಚೆ ನಾನು ಬ್ರೆಸ್ಟ್ ಮಿಲ್ಕ್ ಕೊಡಬೇಕಾದ್ರೆ ಸ್ವಲ್ಪ ಹಾಲು ತೊಗೋತಾ ಇದ್ದೆ ಅಷ್ಟೇ. ಅದು ಕೂಡ ಇವಾಗ ಏನು ತೊಗೊಳಲ್ಲ, ಸ್ಟಾಪ್ ಮಾಡಿದ್ದೀನಿ. ಹಾಲು ಬಿಸ್ಕೆಟ್ ಎಲ್ಲ ತಿಂದಾಯಿತು. ನೆಕ್ಸ್ಟು ಸ್ವಲ್ಪ ಹೊತ್ತು ಟಿ ವಿಲಿ ಸಾಂಗ್ಸ್ ಹಾಕಿರ್ತೀನಿ. ಸೊ ಹಂಗೆ ಇವಾಗೇನು ಸ್ಕೂಲ್ ಇಲ್ಲ, ರಜಾ ಅಲ್ಲ. ಸೊ ಹಂಗಾಗಿ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅವ್ರಿಗೂ. ಸೊ ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಸ್ಬೇಕಲ್ಲ ನಾನು, ಹಂಗಾಗಿ ಸ್ವಲ್ಪ ಮಾಡ್ತಾಯಿರ್ತೀನಿ. ನೋಡಿ, ಆ ಡ್ಯಾನ್ಸ್ಗೋಸ್ಕರ ಇಬ್ಬರು ಕಚ್ಚಾಡ್ಕೊಂಡು ಮಾಡ್ತಾಯಿರ್ತಾರೆ. ಒಟ್ಟಲ್ಲಿ ಹಂಗೆ ಕಚ್ಚಾಡ್ತಾರೆ, ಹಂಗೆ ಒಂದಾಗ್ತಾರೆ. ಸೊ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ಅವ್ರನ್ನ ಆಟ ಆಡಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡಿಸ್ತೀನಿ. ಇಲ್ಲಾಂದರೆ ಸ್ಕೂಲ್ ಇರೋ ಟೈಮಲ್ಲಾದರೆ ಸ್ವಲ್ಪ ಹೋಮ್ವರ್ಕು ಅದು ಇದು ಇರುತ್ತಲ್ಲ, ಸೊ ಅದನ್ನೆಲ್ಲ ಮಾಡಿಸ್ತಾ ಇರ್ತೀನಿ. ನಾರ್ಮಲಾಗಿ ಡ್ಯಾನ್ಸ್ ಹಾಕ್ಬಿಟ್ರೆ ಅಂತೂ ಸಾಂಗ್ಸ್ ಎಲ್ಲ ಹಾಕ್ಬಿಟ್ರೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ, ಬಿಡೋದೇ ಇಲ್ಲ. ಸೊ ಹಂಗಾಗಿ ಮಾಡಿಸ್ತಾ ಇರ್ತೀನಿ ಅಷ್ಟೇ. ನೆಕ್ಸ್ಟು ಡಿನ್ನರ್ ರೆಡಿ ಮಾಡಬೇಕು. ನಾನು ಇದೆಲ್ಲ ಮುಗಿಸ್ಕೊಂಡು ಇವತ್ತು ಸಿಂಪಲ್ಲಾಗಿ ನಾನು ಆ್ಯಕ್ಚುಲಿ ಸಾಂಬಾರು ಬೆಳಗ್ಗೆನೇ ಇತ್ತು, ಸ್ವಲ್ಪ ಇತ್ತು ಅಷ್ಟೇ. ಸೊ ಹಂಗಾಗಿ ನಾನಿವತ್ತು ಬಂದುಬಿಟ್ಟು ಇದು ಸಿಂಪಲ್ಲಾಗಿರೋಂತಹ ವೆಜ್ ಪಲಾವ್ ಮಾಡೋಣ ಅಂತಂದ್ಬಿಟ್ಟು, ಏನೂ ಹಾಕ್ತಾನೆ ಸಿಂಪಲ್ಲಾಗಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು ನಾನು ಒಂದು ಕುಕ್ಕರ್ನಿಟ್ಟು ಮಾಡ್ತೀನಿ. ಆ್ಯಕ್ಚುಲಿ ಕೆಲವ್ರು ಬಂದುಬಿಟ್ಟು ಪಾತ್ರೆನಲ್ಲಿ ಮಾಡ್ತಾರೆ ಪಲಾವೆಲ್ಲನೂ. ನನಗೆ ಅದ್ರಲ್ಲಿ ಮಾಡಿದ್ರೆ ನನಗೆ ರೈಸ್ಗೆ ಮುದ್ದೆ ಆಗಿಬಿಡುತ್ತೇನೋ ಅನ್ನೋ ಒಂದಿದು. ಏಕೆಂದರೆ ಕುಕ್ಕರಲ್ಲಿ ಅಭ್ಯಾಸ ಆಗಿಬಿಟ್ಟು ಕುಕ್ಕರ್ನಲ್ಲೇ ಮಾಡ್ತಾಯಿರ್ತೀನಿ ನಾನು. ಸೊ ಹಂಗಾಗಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ನಾರ್ಮಲಿ ಏನಿಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ನಾರ್ಮಲಿ ಇದು ಲವಂಗ, ಚಕ್ಕೆ ಲವಂಗ ಇವೆಲ್ಲ ಹಾಕ್ಬಿಟ್ಟು, ಜೀರಿಗೆ, ಸೊಂಪು ಇವೆಲ್ಲ ಹಾಕ್ಬಿಟ್ಟು, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ನಾನು ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು, ಬೇರೆ ಏನೂ ಹಾಕಿಲ್ಲ. ಬೇಕು ಅಂದರೆ ಸ್ವಲ್ಪ ಬಟಾಣಿ ಹಾಕ್ಬೋದು ಅಷ್ಟೇ. ನಾನು ಸಿಂಪಲ್ಲಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ಏಕೆಂತಂದರೆ ಮಕ್ಕಳುಗಳು ಏನಾದ್ರು ತರಕಾರಿ ಹಾಕಿದ್ರು ಕೂಡ ಎತ್ತಿಟ್ಬಿಡ್ತಾರಲ್ಲ. ಸೊ ಹಂಗಾಗಿ ನೋಡೋಣ ಅಂತಂದ್ಬಿಟ್ಟು ನೈಟಲ್ಲಿ ಏನಕ್ಕೆ ಒನ್ ಟೈಮ್ ಅಲ್ವಾ, ಸೊ ಹಂಗಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫಸ್ಟೇ ಈರುಳ್ಳಿ ಹಾಕ್ಬಿಟ್ಟು ಬಾಯ್ಲ್ ಮಾಡಿಕೊಂಡು ಫ್ರೈ ಮಾಡ್ಕೊಬಿಟ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದೊಂದು ಸಲ 2 ಸೈಡ್ ಮಾಡ್ತೀನಿ, ಒಂದೊಂದು ಸಲ ಈ ಥರನೂ ಮಾಡ್ತೀನಿ. ಸೊ ಹಂಗಾಗಿ ಟೊಮೊಟೊ ಕೂಡ ಹಾಕ್ಬಿಟ್ರೆ ಈರುಳ್ಳಿ ಬಂದ್ಬಿಟ್ಟು ಸ್ವಲ್ಪ ಫ್ರೈ ಆಗೋಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಈ ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಇದು ಏನು ಬರುತ್ತೆ ಸಾಲ್ಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ಬೇಗನೆ ಬಾಯ್ಲ್ ಆಗಿಬಿಡುತ್ತೆ.
ನಾರ್ಮಲಿ ಬಂದ್ಬಿಟ್ಟು ನೈಟ್ ಅಂತಂದರೆ ನಾರ್ಮಲಿ ನಾವು ಮನೆಯಲ್ಲಿ ಬಂದ್ಬಿಟ್ಟು ನನ್ನ ಮಕ್ಕಳಂತೂ 3 ಟೈಮ್ಸು ದೋಸೆ ಇಡ್ಲಿ ಕೊಟ್ರೂ ತಿಂತಾನೇ ಇರ್ತಾರೆ. ನನಗಂತೂ ಬೋರ್ ಹಿಡಿದು ಬಿಡುತ್ತೆ. ಎದ್ದ ತಕ್ಷಣವೇ ಬೆಳಗ್ಗೆ ಏನೇ ಟಿಫನ್ ಮಾಡಿದ್ರು ಅಮ್ಮ ದೋಸೆ ಮಾಡಿದೀಯಾ ಅಂತ ಕೇಳ್ತಾರೆ. ಆ ಥರ ಎಲ್ಲ ಕೇಳ್ತಾನೆ ಇರ್ತಾರೆ. ಮಧ್ಯಾಹ್ನನೂ ಕೂಡ ದೋಸೆ ಮಾಡಿದೀಯಾ ಇಲ್ಲ ಇಡ್ಲಿ ಮಾಡಿದೀಯಾ ಅಂತ ಕೇಳ್ತಾ ಇರ್ತಾರೆ. ಸೊ ನನಗಂತೂ ಬೇಜಾರಾಗ್ಬಿಡುತ್ತೆ ಇವ್ರು ಕೇಳ್ತಾನೇ ಇದ್ದರೆ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋವಂಥದ್ದು. ಸೊ ಅಂಗಡಿನೆಲ್ಲ ನಾನು ಕೊಂಡ್ಕೊಳ್ಳೋದಿಲ್ಲ ಅದನ್ನೆಲ್ಲ. ಸೊ ಇದನ್ನೇನು ಪೇಸ್ಟ್ ಮಾಡಿದೆ ನೋಡಿ, ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಿ, ಏಕೆಂದರೆ ಮಕ್ಕಳು ಸ್ವಲ್ಪ ಎತ್ತಿಟ್ಬಿಡ್ತಾರಲ್ವ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಸಿಕ್ಕಿದ್ರೆ. ಸೊ ಹಂಗಾಗಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಬಿಟ್ರೆ ಆ ಅದರಲ್ಲಿರೋಂಥ ವಿಟಮಿನ್ ಕೂಡ ಮಕ್ಳಿಗೆ ಸೇರುತ್ತೆ. ಸೊ ಹಂಗಾಗಿ ನಾನು ಈ ಥರ ಸ್ವಲ್ಪ ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಇದೇ ಥರ ಮಾಡ್ತಾಯಿರ್ತೀನಿ. ತುಂಬ ಯಾವಾಗಾದ್ರು ರೇರ್ ಅಂತಂದರೆ ನಾನು ಟೈಮ್ ಇಲ್ಲ ಅಂತಂದರೆ ಹಾಗೆ ಕಟ್ ಮಾಡಿ ಹಾಕ್ಬಿಡ್ತೀನಿ, ಇಲ್ಲಾಂದರೆ ನಾರ್ಮಲಿ ಪೇಸ್ಟ್ ಮಾಡಿಬಿಟ್ಟೇ ಹಾಕ್ತೀನಿ ನಾನು. ಸೊ ಯಾಕೆಂದರೆ ಅದರಿಂದ ಬರೋವಂಥ ವಿಟಮಿನ್ಸ್ ಎಲ್ಲ ಅವ್ರಿಗೆ ಸೇರಲಿ ಅಂತ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹೊತ್ತು ಅಕ್ಕಿನ ಒಂದು 10 ಮಿನಿಟ್ಸ್ ಅದನ್ನು ನೆನೆಸ್ಲಿಟ್ಟಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕಿದ್ದೀನಿ. ಸೊ ಅಕ್ಕಿ ಹಾಕಿದ ತಕ್ಷಣ ನಾವು ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಬಿಟ್ಟು ತುಂಬಿ ಇಟ್ಬಿಡಬಾರ್ದು. ಅದು ಸ್ವಲ್ಪ ಅಕ್ಕಿ ಜೊತೆ ಮಿಂಗಲಾಗಿ ಬಾಯ್ಲ್ ಆಗಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಹೊತ್ತು ಅದನ್ನು ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಬಿಡಬೇಕು. ಆವಾಗಲೇ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಬಟಾಣಿ ಕೂಡ ಹಸಿ ಬಟಾಣಿ ಇದ್ರೇನೋ ಹಾಕೋಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ಮಾತ್ರ. ಆ ಥರ ಎಲ್ಲ ಹಾಕೋಬೋದು. ನಾನು ಸುಮ್ಮನೆ ಪ್ಲೇನಾಗಿರಲಿ ಅಂತ ಮಾಡ್ತಿರೋದಲ್ಲ, ಸೊ ಪ್ಲೇನಾಗಿರಲಿ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಮಕ್ಕಳು ಕೂಡ ಇದ್ರ ಜೊತೆ ಮೊಸರು ಏನಾರು ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇವರು. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನಾನು ಇವಾಗ ಒಂದೆರಡು ವಿಸಲ್ ಬಂದರೆ ಸಾಕಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ ಇವಾಗ ರೆಡಿಯಾಗಿದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರಿಯಾಗಿ ಅಂತಂದ್ಬಿಟ್ಟು. ಇಷ್ಟೇ ಸಿಂಪಲ್ಲಾಗಿ, ತುಂಬಾ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಬ್ಯಾಚುಲರ್ಸ್ಗಳೆಲ್ಲ ತುಂಬ ಟೈಮ್ ಇಲ್ಲ, ಏನು ಮನೇಲಿ ಏನು ತರಕಾರಿನೂ ಇಲ್ಲ ಅಂತಂದಾಗ ಸೊ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಾಗ ತುಂಬ ರುಚಿನೂ ಚೆನ್ನಾಗಿರುತ್ತೆ. ಏನು ಐಟಮ್ಸ್ ಎಲ್ಲ ಏನಿಲ್ಲ, ಮನೇಲಿರೋದನ್ನೇ ಐಟಮ್ಸ್ ಹಾಕಿ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಷ್ಟೇ. ಸೊ ಹಂಗಾಗಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಮಕ್ಕಳುಗಳಿಗೆ ಸ್ವಲ್ಪ ತುಪ್ಪ ಹಾಕಿ ಕೊಡೋದ್ರಿಂದ ಅವ್ರಿಗೆ ಅದರಿಂದ ಪ್ರೋಟೀನ್ ಸಿಗುತ್ತಲ್ಲ. ಸೊ ಹಂಗಾಗಿ ಆ ತುಪ್ಪನೂ ಹಾಕಿ ಕೊಟ್ಟಿರ್ತೀನಿ ನಾನು. ಸೊ ಈ ಊಟ ಎಲ್ಲ ಕೊಟ್ಟೆ ಇವರೆಲ್ಲ ಮುಗಿಸ್ಕೊಂಡು ಇವಾಗ ಅವ್ರ ಅಪ್ಪ ಬರೋವರೆಗೂ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.